ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. 5 ವರ್ಷ ನಾ ಬ್ಯಾಂಕ್ ನಡ್ಸವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ನಾಗ ಇರಾವ. ಮತ್ತೆ ಯಾರು ಹೋಗೋರಿ ಬೇಕಾದ್ ಮಾಡ್ರಿ, ನಾ ತಲೆ ಕೆಡ್ಸ್ಕೋದು. 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 ಅಂದ್ರೆ ಈಗೆಲ್ಲ ಚಾಲೂ ಆಗಿದೆ. ಯಾಕಂದ್ರೆ ನಾಳೆ ಈಗ ನೋಡ್ರಿ, ನೀವ ತಪ್ಪಾರ ಬಿಡ್ತೀರಿ, ಮತ್ತೇನ್ರಿ ನೀವೆಲ್ಲ ಕೂಡಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಕಿ ನಡೆಸತ್ತಾರ. ನಮ್ಮ ಆಡಳಿತ ಮಂದಿ ಡೈರೆಕ್ಟ್ ಎಲ್ಲರೂ ನಮಗೆ ಸಪೋರ್ಟ್ ಕೊಡತ್ತಾರ. ಮತ್ತು ಪ್ರತಿಯೊಂದು ಎಲ್ಲೂ ತಪ್ಪು ಬರಲ್ಲ, ಎಲ್ಲ ನೋಡ್ಕೊತ ಹೊಂಟಿದ್ದು. ಅದಕ್ಕೆ ದಯಮಾಡಿ ನೀವು ಅಷ್ಟು ಗಟ್ಟಿಯಾಗಿರ್ರಿ. ನಾವು ಅಗದಿ ಹೇಳಿದ್ವಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇಳಿ 5 ವರ್ಷ ಒಳಗೆ ಈ 10,000 ಕೋಟಿ ಡಿಪಾಸಿಟ್ ಮಂಗಳೂರು DCC ಬ್ಯಾಂಕ್ 100 ಕೋಟಿ ಲಾಭದ ರೆಕಾರ್ಡ್ ನಾವು ಮುರಿನೋ ಅಂತ ಹೇಳಿದ್ವಿ. ಯಾಕಂದ್ರೆ ನೀವೆಲ್ಲ ನೋಡ್ರಿ, ನಮಗೆ ಬೇರೆ ಯಾವುದೋ ಒಂದು ಮನುಷ್ಯ ತಪ್ಪು ಮಾಡ್ತಾರೆ, ಯಾವುದೋ ಒಂದು ತಪ್ಪಾಗಿದ್ದ ಹೆಸರು ತೋರಿಸ್ತಾರೆ. ಈಗ ನಾ ಬೆಳಗಾವಿ ಹಾಲು ಒಕ್ಕೂಟ ಜೀರೋ ಇದ್ದದ್ದು ಹೋದ್ಸಲ 13 ಕೋಟಿ ಲಾಭ ಮಾಡಿ, ಅದನ್ನ ಯಾರೂ ಹೇಳೋದಿಲ್ಲ, ಒಟ್ಟ ಮಾತಾಡೋದಿಲ್ಲ, ಅದನ್ನ ಗಪ್ಪ ಇರ್ತಾರೆ. ಇದು ಸಲ ರಗಡ್ ಲಾಭ ಮಾಡ್ತಾನೆ, ಅದನ್ನ ಒಟ್ಟ ಹೇಳೋದಿಲ್ಲ. ಈ ಮನುಷ್ಯಗಳೇ ತಪ್ಪು ಮಾಡಿದ್ರೆ ಯಾವ್ದಾರ ಒಂದು 20 ವರ್ಷ 25 ತಪ್ಪಾಗಿದ್ದು ಆ ತಪ್ಪನ್ನು ಸುಧಾರಿಸಿ ಮಾಡ್ಕೊಳಕ್ಕೆ ನಾ ಅಧ್ಯಕ್ಷರಿಗೆ ಹೇಳಿದ್ದೇನೆ. ನಮ್ಮ ಯಾವಾರ ಶುಗರ್ ಫ್ಯಾಕ್ಟ್ರಿ ಮತ್ತೊಂದು ಏನಿತ್ತಂದ್ರೆ ನಾವು ರೊಕ್ಕ ಕಟ್ಟದಿಲ್ಲ ಅಂದ್ರೆ ನೀವು ಸವಾಲು ಮಾಡಿರಿ ತಗೋರಿ ಅಂತ ಹೇಳಿಬಿಟ್ಟಿದ್ದೇನೆ, ಆಕ್ಷನ್ ಮಾಡಿಬಿಡ್ರಿ ಅಂತ ಹೇಳಿದ್ದೇನೆ. ಅದಕ್ಕೆ ಯಾರು ಕಟ್ಟದಿಲ್ಲ ಹೇಳೇ ಬಿಟ್ಟಿದ್ದೇನೆ. ನೀವು ಅವ್ರು ಯಾವಾಗ ಆಡಳಿತ ಮಾಡಿದವ್ರು ಆಕ್ಷನ್ ಮಾಡಿ ತಗೋತೀರಿ, ತಗೋರಿ 33 ಕೋಟಿ ರೊಕ್ಕ ಕಟ್ಟಕ್ಕಾಗಲಿಲ್ಲ ತಗೋರಿ ಅಂತ ಹೇಳಿದ್ದೇನೆ. ಅದಕ್ಕೆ ಸರಿ ಮಾಡ್ಕೊಂಡು ಒಂದು ಶುಗರ್ ಫ್ಯಾಕ್ಟ್ರಿ ಸಲ ಎಲ್ಲನೂ ಸಮಸ್ಯೆ ಆಗದಾವೆ. ಒಂದೊಂದು ಎಲ್ಲ ಸರಿ ಮಾಡ್ಕೊತ ನಾವು ಹೇಳಿದ್ವು. ಮಾರ್ಚ್ 31 ಅಣ್ಣಪ್ಪ ಅಂತ ಹೇಳಿ ಬಡ್ಡಿ ಅಸಲ ಸ್ವಲ್ಪ ತುಂಬಿಸ್ಕೊಂಡು ಜಕ್ಕೊಂಡು ಹೋಗೋದಿರ್ತೈತೆ. ಪೂರ್ತಿ ನಾವು ಜಗ್ಗಾಕೋರ ಹಗ್ಗ ಹರಿತಂದ್ರೆ ಬ್ಯಾಂಕಿಗೂ ತ್ರಾಸ ಆಗ್ತೈತೆ, ಶುಗರ್ ಫ್ಯಾಕ್ಟ್ರಿಗೂ ತ್ರಾಸ ಆಗ್ತಾವೆ. ಅದಕ್ಕೆ ಎಲ್ಲರನ್ನೂ ಹಿಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸಮಾಧಾನ. ಯಾಕಂದ್ರೆ ಇಬ್ರು ಅಂದ್ರೆ ಗೆಲ್ಲಬೇಕು, ಇಬ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹಿಂಗೆಲ್ಲ ಭಾಳ ಶುದ್ಧವಾಗಿ ನಡೆಸತ್ತು. ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಭಾಳ ಅಧ್ಯಕ್ಷನ ಮುರುಗೋಡು ಮಾಂತಚ್ಚನ ಆಶೀರ್ವಾದ ಚಲೋ ಅಧ್ಯಕ್ಷಕಾರ. 1 ರೂಪಾಯಿ ಮಾರವಾಡಿ ಇದ್ದಂಗೆ ಅದಾರ ಅವ್ರು, ಅಗದಿ ಕೆಟ್ಟ 1 ರೂಪಾಯಿ ಲೆಕ್ಕ ಹಾಕಿ ನಡೆಸ್ತಾರೋ, ಒಟ್ಟ ಬಿಡೋದಿಲ್ಲ. ಬ್ಯಾಂಕ್ ಭಾಳ ಮುರುಗೋಡು ಮಾಂತಜ್ಜನ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಭಾಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ನೀವೆಲ್ಲರೂ ದಯಮಾಡಿ ನಮ್ಮ ಮ್ಯಾಗ ಭರೋಸೆ ಇಟ್ಕೋರಿ. ಒಟ್ಟ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡ್ರಿ. ನಾವು ಕರೆಕ್ಟಾಗಿ ನಡೆಸ್ತೀವಿ. ಯಾವ ರೈತರಿಗೂ ಅನ್ಯಾಯ ಕೊಡೋದಿಲ್ಲ, ಯಾವ ಗ್ರಾಹಕರಿಗೆ ಅನ್ಯಾಯ ಕೊಡೋದಿಲ್ಲ, ಯಾವ ನೌಕರರಿಗೆ ಅನ್ಯಾಯ ಕೊಡೋದಿಲ್ಲ. ನಾವು ದೇವ್ರ ಸರಿಯಾಗಿ ನಡೆಸ್ತೀವಿ. ತಾವೆಲ್ಲ ನಮ್ಮ ಮ್ಯಾಗ ಭರವಸೆ ಕೊಟ್ಟು ಬಂದದಕ್ಕೆ ತಮ್ಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಮತ್ತು ಈಗಾಗಲೇ ಉದ್ಘಾಟನೆ ಬಗ್ಗೆ ಮತ್ತು ಸ್ಕೀಮ್ ಬಗ್ಗೆ ಮಾನ್ಯ ಅಧ್ಯಕ್ಷರೆಲ್ಲ ಹೇಳ್ತಾರೆ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ. ಈಗೇನು ಸುಮಾರು 1200 ಸೊಸೈಟಿ ಅದಾವು. ತಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ಸಿಬ್ಬಂದಿವರೆಗೂ ಕೂಡಿ ಸುಮಾರು ನೀವು 12,000 ಜನ ಅಂದ್ರೆ ನಮ್ಮ ಬ್ಯಾಂಕಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರ. ನೀವು 12,000 ಜನ ಏನು ಅದಿರಲ್ಲ, ನೀವ ನಮ್ಮ ಬ್ಯಾಂಕಿಗೆ ಅಂದ್ರೆ ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ತಳದಾಗ ಹೆಂಗೆ ಪಾಯ ಗಟ್ಟಿಯಾಗಿ ಹಾಕೋದು ಬರ್ತಲ್ಲ, ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಗಟ್ಟಿಯಾಗಿ ಏನು ಪಾಯ ಗಟ್ಟಿ ಆತಂದ್ರೆ ಮುಂದೆ ಬಿಲ್ಡಿಂಗ್ ಗಟ್ಟಿ ಆಗ್ತದೆ. ಅದಕ್ಕೆ ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಂಗೆ. ಯಾಕಂದ್ರೆ ನೀವು ಎಷ್ಟು ಗಟ್ಟಿಯಾಗಿರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿರ್ತೈತೆ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕು. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರೆ ರಾಜಕಾರಣದಾಗ. ಅದೆಲ್ಲ ದೇಶದೊಳಗೆ ನಡಿತೈತಿ, ಎಲ್ಲ ಕಡೆ ನಡಿತೈತಿ. ಅದನ್ನ ಭಾಳ ನೀವು ತಲೆ ಕೆಡಿಸ್ಕೊಬೇಡ್ರಿ, ನಾವು ತಲೆ ಕೆಡಿಸ್ಕೊಲ್ಲ. ನಮ್ಮ ಬ್ಯಾಂಕ್ ಲೆಕ್ಕಪತ್ರ, ಕಾಗದ ಪತ್ರ, ವ್ಯವಹಾರ, ಕಾನೂನು ಪ್ರಕಾರ ಎಲ್ಲ ಮಾಡ್ಕೊತ ಹೋಗ್ತದೆ. ನೀವು ಗಟ್ಟಿಯಾಗಿ ನಿಂತರೆ ನಮ್ಮ ಬಿಲ್ಡಿಂಗ್ ಗಟ್ಟಿಯಾಗಿರ್ತೈತಿ. ತಾವು ಸಿಬ್ಬಂದಿಯವರು ವರ್ಗದವ್ರು ಎಲ್ಲರೂ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಬೇಕು. ತಾವೆಲ್ಲ ಏನೇನು ವಿಚಾರನ ತಾವೆಲ್ಲ ಕೆಲವೊಂದು ಕಾರ್ಯದರ್ಶಿಗಳು ಮತ್ತು ಕೆಲವೊಂದೆಲ್ಲ ಚೇರ್ಮನ್ ಎಲ್ಲ ವಿಷಯನ ತಾವು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಮತ್ತು ಆಡಳಿತ ಮಂಡಳಿ ಗಮನಕ್ಕೆ ಎಲ್ಲ ತಂದಿದ್ದೀರ. ಭಾಳ ಪ್ರಾಮಾಣಿಕವಾಗಿ ದೇವರು ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ತಾವೆಲ್ಲರೂ ಇಷ್ಟೇ ನಮ್ಮ ಈ ಬ್ಯಾಂಕಿನ ಮ್ಯಾಗ ತಾವೊಂದು ವಿಶ್ವಾಸ ಇಟ್ಕೊಂಡು ಹೋಗ್ರಿ. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸ್ರಿ ಅಂತೇಳಿ ನಮ್ಮ ಕಡೆ ಕೊಟ್ಟಿದ್ದೀರ. 5 ವರ್ಷ ಲೆಕ್ಕದಾಗ ಏನಾರು ತಪ್ಪಂದ್ರೆ ನೀವು ಎಲ್ಲಿ ಬೇಕಾದ್ರೆ ಬಂದು ನಿಂತು ನಮ್ಮನ್ನು ಕೇಳ್ಬೋದು, ಎಲ್ಲರೂ ತಪ್ಪಂದ್ರೆ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡೇ ಮಾಡ್ತಾರೆ. ಯಾಕಂದ್ರೆ ಭಾಳ ಮಂದಿಗೆ ಏನಾಗಿತ್ತು ಅಂದ್ರೆ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟು ಹೋದ ನಂತರ ಅಪಪ್ರಚಾರ ಮಾಡ್ತಾರೆ, ಅವರಾರು ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರೆ. ಅದನ್ನು ನೀವು ದಯಮಾಡಿ ಯಾರು ಕಿವಿಗೆ ಹಾಕೋಬೇಡ್ರಿ. ಕಾಗದ ಪತ್ರದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನು ಬಂದು ಕೇರ ನಾವು ದೇವ್ರು ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದು ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರೆ ಏನಪ್ಪ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೋ, ಎಲ್ಲ ಮೀಟಿಂಗ್ದಾಗ ಬಾಲಚಂದ್ರ ಇವ್ರಿಗೇನು ಸಂಬಂಧ ಇದ್ದು ಅನ್ನಕತ್ರ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಾನು ಭಾಳ ವೀಡಿಯೋದಾಗೆಲ್ಲ ಹೇಳಿದಿನ 1996ನೇ ಇಸ್ವಿಯಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕ್ನ ಹಿಡ್ಕೊಂಡು ಕೂತಿದ್ದು ನೀವೆಲ್ಲ ಕೊಟ್ಟಿದ್ದೀರಿ. ಮತ್ತು ನಾವು ನಡೆಸ್ಬೇಕಲ್ಲ. ನಾಳೆ ಏನಾದ್ರು ತಪ್ಪಾರ ನೀವು ನಮ್ಮನ್ನು ಕೇಳ್ತೀರಿ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನು ಸಂಬಂಧ ಇಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾವು ಬ್ಯಾಂಕ್ ನಡೆಸವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ನಾಗ ಇರಾವ. ಮತ್ತು ಯಾರು ಹೋಗೋರಿ ಬೇಕಾದ್ ಮಾಡ್ರಿ, ನಾ ತಲೆ ಕೆಡಿಸ್ಬೋದು.
ಅಂದ್ರೆ ಈಗೆಲ್ಲ ಚಾಲೂ ಆಗಿದೆ. ಯಾಕಂದ್ರೆ ನಾಳೆ ಈಗ ನೋಡ್ರಿ ನೀವೇ ತಪ್ಪಾರ ಬಿಡ್ತೀರಿ, ಮತ್ತೇನ್ರಿ ನೀವೆಲ್ಲ ಕೂಡಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಕಿ ನಡೆಸತ್ತಾರ. ನಮ್ಮ ಆಡಳಿತ ಮಂದಿ ಡೈರೆಕ್ಟ್ ಎಲ್ಲರೂ ನಮಗೆ ಸಪೋರ್ಟ್ ಕೊಡತ್ತಾರ. ಮತ್ತು ಪ್ರತಿಯೊಂದು ಎಲ್ಲೂ ತಪ್ಪು ಬರಲ್ಲ, ಎಲ್ಲ ನೋಡ್ಕೊತ ಹೊಂಟಿದ್ದು. ಅದಕ್ಕೆ ದಯಮಾಡಿ ನೀವು ಅಷ್ಟು ಗಟ್ಟಿಯಾಗಿರ್ರಿ. ನಾವು ಅಗದಿ ಹೇಳಿದ್ವಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇಳಿ 5 ವರ್ಷ ಒಳಗೆ ಈ 10,000 ಕೋಟಿ ಡಿಪಾಸಿಟ್ಗಳನ್ನ ಮಂಗಳೂರು DCC ಬ್ಯಾಂಕ್ 100 ಕೋಟಿ ಲಾಭದ ರೆಕಾರ್ಡ್ ನಾವು ಮುರಿನೋ ಅಂತ ಹೇಳಿದ್ವಿ. ಯಾಕಂದ್ರೆ ನೀವೆಲ್ಲ ನೋಡ್ರಿ, ನಮಗೆ ಬರೀ ಯಾವುದೋ ಒಂದು ಮನುಷ್ಯ ತಪ್ಪು ಮಾಡ್ತಾರೆ, ಯಾವುದೋ ಒಂದು ತಪ್ಪಾಗಿದ್ದು ಹೆಸರು ತೋರಿಸ್ತಾರೆ. ಈಗ ನಾ ಬೆಳಗಾವಿ ಹಾಲು ಒಕ್ಕೂಟ 0 ಇದ್ದದ್ದು ಹೋದ್ಸಲ 13 ಕೋಟಿ ಲಾಭ ಮೊನ್ನೆ. ಅದನ್ನ ಯಾರೂ ಹೇಳೋದಿಲ್ಲ, ಒಟ್ಟ ಮಾತಾಡೋದಿಲ್ಲ, ಅದನ್ನ ಗಪ್ಪ ಇರ್ತಾರೆ. ಇದು ಸಲ ರಗಡ್ ಲಾಭ ಮಾಡ್ತಾನೆ, ಅದನ್ನು ಒಟ್ಟ ಹೇಳೋದಿಲ್ಲ. ಈ ಮನುಷ್ಯ ಆಗಲೇ ತಪ್ಪು ಮಾಡೋದು ಯಾವ್ದಾರ ಒಂದು 20 ವರ್ಷ 25 ತಪ್ಪಾಗಿದ್ದು ಆ ತಪ್ಪನ್ನು ಸುಧಾರಿಸಿ ಮಾಡ್ಕೊಳಕ್ಕೆ ನಾ ಅಧ್ಯಕ್ಷರಿಗೆ ಹೇಳಿದ್ದೇನೆ. ನಮ್ಮ ಯಾವಾರ ಶುಗರ್ ಫ್ಯಾಕ್ಟ್ರಿ ಮತ್ತೊಂದು ಏನಿತ್ತಂದ್ರೆ ನಾವು ರೊಕ್ಕ ಕಟ್ತಿಲ್ಲ ಅಂದ್ರೆ ನೀವು ಸವಾಲು ಮಾಡಿರಿ ತಗೋರಿ ಅಂತ ಹೇಳಿಬಿಟ್ಟಿದ್ದೀನಿ, ಆಕ್ಷನ್ ಮಾಡಿಬಿಡ್ರಿ ಅಂತ ಹೇಳಿದ್ದೇನೆ. ಅದಕ್ಕೆ ಯಾರು ಕಟ್ತಿಲ್ಲ ಹೇಳೇ ಬಿಟ್ಟಿದ್ದೀನಿ. ನೀವು ಅವ್ರು ಯಾವಾಗ ಆಡಳಿತ ಮಾಡಿದವ್ರು ಆಕ್ಷನ್ ಮಾಡಿ ತಗೋರಿ 33 ಕೋಟಿ ರೊಕ್ಕ ಕಟ್ಟಕ್ಕಾಗಲ್ಲ ತಗೋರಿ ಅಂತ ಹೇಳಿದ್ದೀನಿ. ಅದಕ್ಕೆ ಸರಿ ಮಾಡ್ಕೊಂಡು ಒಂದು ಶುಗರ್ ಫ್ಯಾಕ್ಟ್ರಿ ಸಲ ಎಲ್ಲನೂ ಸಮಸ್ಯೆ ಅದಾವೆ, ಒಂದೊಂದು ಎಲ್ಲ ಸರಿ ಮಾಡ್ಕೊತ ನಾವು ಹೇಳಿದ್ವು. ಮಾರ್ಚ್ 31ಗೆ ಅಣ್ಣಪ್ಪ ಅಂತ ಹೇಳಿ ಬಡ್ಡಿ ಅಸಲ ಸ್ವಲ್ಪ ತುಂಬಿಸ್ಕೊಂಡು ಜಕ್ಕೊಂಡು ಹೋಗೋದಿರ್ತೈತೆ. ಪೂರ್ತಿ ನಾವು ಜಗ್ಗಾಕೋರ ಹಗ್ಗ ಹರಿತಂದ್ರೆ ಬ್ಯಾಂಕಿಗೂ ತ್ರಾಸ ಆಗ್ತೈತೆ, ಶುಗರ್ ಫ್ಯಾಕ್ಟ್ರಿಗೂ ತ್ರಾಸ ಆಗ್ತಾವೆ. ಅದಕ್ಕೆ ಎಲ್ಲರನ್ನೂ ಹಿಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸಮಾಧಾನ. ಯಾಕಂದ್ರೆ ಇಬ್ರು ಅಂದ್ರೆ ಗೆಲ್ಲಬೇಕು, ಇಬ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಹೀಗೆಲ್ಲ ಭಾಳ ಶುದ್ಧವಾಗಿ ನಡೆಸತ್ತು. ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಭಾಳ ಅಧ್ಯಕ್ಷನ ಮುರುಗೋಡು ಮಾಂತಚ್ಚನ ಆಶೀರ್ವಾದ ಚಲೋ ಅಧ್ಯಕ್ಷ ಸಿಕ್ಕಾರ. 1 ರೂಪಾಯಿ ಮಾರವಾಡಿ ಇದ್ದಂಗೆ ಅದಾರ ಅವ್ರು, ಅಗದಿ ಕೆಟ್ಟ 1 ರೂಪಾಯಿ ಲೆಕ್ಕ ಹಾಕಿ ನಡೆಸ್ತಾರೋ, ಒಟ್ಟ ಬಿಡುದಿಲ್ಲ. ಬ್ಯಾಂಕ್ ಭಾಳ ಮುರುಗೋಡು ಮಾಂತಜ್ಜನ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಭಾಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ನೀವೆಲ್ಲರೂ ದಯಮಾಡಿ ನಮ್ಮ ಮ್ಯಾಗ ಭರೋಸೆ ಇಟ್ಕೋರಿ. ಒಟ್ಟ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡ್ರಿ. ನಾವು ಕರೆಕ್ಟಾಗಿ ನಡೆಸ್ತೀವಿ. ಯಾವ ರೈತರಿಗೂ ಅನ್ಯಾಯ ಕೊಡೋದಿಲ್ಲ, ಯಾವ ಗ್ರಾಹಕರಿಗೆ ಅನ್ಯಾಯ ಕೊಡೋದಿಲ್ಲ, ಯಾವ ನೌಕರರಿಗೆ ಅನ್ಯಾಯ ಕೊಡೋದಿಲ್ಲ. ನಾವು ದೇವ್ರ ಸರಿಯಾಗಿ ನಡೆಸ್ತೀವಿ. ತಾವೆಲ್ಲ ನಮ್ಮ ಮ್ಯಾಗ